ಡಿಪಾರ್ಟ್ಮೆಂಟ್ ಎಸ್ ಪಿ ಸಾಬ್ ಭಾಳ ಸ್ಟ್ರಿಕ್ಟ್ ಬಂದಾರ ಈಗ ರೀ. ಅವ್ರು ಬಂದಾಗಿದ್ದ ಗೋಕಾಕ್ನಾಗ ಅಥಣಿನಾಗ ಕೆಲವೊಂದು ಕಡೆ ರೇಡ್ ಮಾಡಿದಾರೆ ರೀ. ಅಷ್ಟೇ ನಾನು ರಾಯಬಾಗ್ ಮ್ಯಾಗೂ ಸ್ವಲ್ಪ ಎಸ್ ಪಿ ಸಾಹೇಬ್ರ ನೆದರಿದ್ರೆ ಚಲೋ ಆಕೈತ್ರಿ. ರಾಯಬಾಗ್ ಡ್ರಗ್ಸ್ ವ್ಯಸನ ಮುಕ್ತ ಪಟ್ಟಣ ನಿರ್ಮಾಣಕ್ಕೆ ಜಾಗೃತಿ ಅಭಿಯಾನ. ರಾಯಬಾಗ್ ಜುಲೈ 28 ಡ್ರಗ್ಸ್ ವ್ಯಸನ ಮುಕ್ತ ನಮ್ಮ ಪಟ್ಟಣ ಮಾಡೋಣ ಎಂಬ ಘೋಷವಾಕ್ಯದೊಂದಿಗೆ ರಾಯಬಾಗ್ ಪಟ್ಟಣದಲ್ಲಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ಅಭಿಯಾನದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಣಯ್ ಪಾಟೀಲ್ ನೇತೃತ್ವ ವಹಿಸಿದ್ರು. ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಹಲವು ಸಾಮಾಜಿಕ ಸಂಘಟನೆಗಳ ಸದಸ್ಯರು ಉತ್ಸಾಹದಿಂದ ಭಾಗವಹಿಸಿದ್ರು. ಡ್ರಗ್ಸ್ ವ್ಯಸನದ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಅಭಿಯಾನದ ವೇಳೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಮೆರವಣಿಗೆ ನಡೆಸಿ ಯುವ ಜನತೆ ಮಾದಕ ವಸ್ತುಗಳ ವ್ಯಸನದಿಂದ ದೂರವಿದ್ದು ಆರೋಗ್ಯಕರ ಹಾಗೂ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಬೇಕೆಂದು ಕರೆ ನೀಡಲಾಯಿತು. ಭಾಗವಹಿಸಿದ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಡ್ರಗ್ಸ್ ಮುಕ್ತ ರಾಯಬಾಗ್ ನಿರ್ಮಾಣಕ್ಕೆ ಎಲ್ಲರೂ ಒಂದಾಗಿ ಕಾರ್ಯನಿರ್ವಹಿಸುವ ಸಂಕಲ್ಪ ವ್ಯಕ್ತಪಡಿಸಿದರು. ವರದಿಗಾರ ವಿಠಲ್ ಭಜಂತ್ರಿ, ಫಸ್ಟ್ ನ್ಯೂಸ್, ಬೆಳಗಾವಿ. ಜನಬಂಬಲ್ಲಿ ಎಲ್ಲರೂ ಸಹಕಾರ ಕೊಟ್ಟರು. ಎಲ್ಲ ಅಕ್ರಾಸ್ ರಿಲಿಜನ್ಸ್, ಕಾಸ್ಟ್, ಕ್ರೀಡ್, ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟಿ ಯಾರೂ ವಿಚಾರ ಮಾಡಿಲ್ಲರಿ. ನಮ್ಮ ರಾಯಬಾಗ್ ಸ್ವಚ್ಛ ಮಾಡ್ಬೇಕಂತ, ಈ ಡ್ರಗ್ಸ್ದಿಂದ ಸ್ವಚ್ಛ ಮಾಡಬೇಕು, ಡ್ರಗ್ ಮಾರಾಟಗಾರದಿಂದ ಸ್ವಚ್ಛ ಮಾಡ್ಬೇಕಂತ ಎಲ್ಲರೂ ಮನುಷ್ಯನಾಗ ಐತ್ರಿ. ಆ ಕೆಲವೊಬ್ರು ಒಬ್ರು ಇಲ್ಲಿ ಇರ್ತಾರೋ ಅವರು ನಾಳೆ ಬರ್ತಾರೆ ನಮ್ಮ ಕೂಡ ರೀ. ಈಗ ಸದ್ಯ ರಾಯಬಾಗ್ ರೀ ನಾವು ಇರೋರು ಇಲ್ಲಿ ನಮ್ಮ ಆಜು ಬಾಜು ಸ್ವಚ್ಛ ಇತ್ತಂದ್ರೆ ಉಳಿದ ಕಡೆನೂ ಸ್ವಚ್ಛ ಮಾಡಕ್ಕೆ ಬರ್ತೈತೆ ರೀ. ಖರೆ ಆಲ್ ಓವರ್ ಕರ್ನಾಟಕ ನೀವು ಮಾಧ್ಯಮ ಮಿತ್ರರ ಮತ್ತು ಪ್ರಿಂಟ್ ಮೀಡಿಯಾದವ್ರು ಎಲ್ಲರೂ ಕೂಡಿ ಇದು ನಾವು ಇಲ್ಲಿ ಏನು ಮಾಡಿದೆವು, ನೀವು ಇದಕ್ಕೆ ಮೊಮೆಂಟಮ್ ಕೊಟ್ರಿ ಅಂದ್ರೆ ಅವರು ಆಲ್ ಓವರ್ ಕರ್ನಾಟಕ ಇದು ಸ್ಟ್ರಾಂಗ್ ಆಗಿ ಸ್ಟೇಟ್ ಗೌರ್ಮೆಂಟಿಗೆ ಪ್ರೆಷರ್ ಹೋಗ್ತೈತಿ. ಯಾಕಂದ್ರೆ ಈಗ ಇವು ನಾರ್ಕೋಟಿಕ್ಸ್ ಸೆಲ್ಗಳು ಏನದಾವ್ರಿ, ಇವು ಎಲ್ಲ ಬೆಂಗಳೂರು ಬೇಸ್ಡ್ ಅದಾವ್ರಿ, ಹೆಡ್ ಆಫೀಸ್ ಬೇಸ್ಡ್. ತಾಲೂಕಾ ಬೇಸ್ಡ್ ಒಂದು ಸಣ್ಣ ಸೆಲ್ ಮಾಡ್ರೆ ಇವ್ರು ಡ್ರಗ್ಸ್ ಮಾರೋರು ಅಂಜ್ ಸಾಯ್ತಾರೆ ರೀ. ಅವ್ರ ನೆಟ್ವರ್ಕ್ ಬಸ್ಟ್ ಆಕೈತೆ ರೀ. ಮಾರಾಟ ಮಾಡೋರು ಈಗ ಭಾಳ ಮಂದಿ ಹೇಳ್ತಾರೆ ನಮಗೆ, ಯಾಕಂದ್ರೆ ಅರ್ಜಿಗಳು ಬಂದಾವೆ ನಮ್ಮ ಕಡೆ ರೀ. ಏನು ಮಾಡ್ತಾರೆ ನಾವು ಏನು ಮಾಡೋದು ಅಂತ ತಿಳಿಯಂಗಿಲ್ಲರಲ್ಲ. ಆ್ಯಕ್ಚುಲಿ ನಾವು ನೋಡಿಲ್ರಿ ಯಾರು ಮಾಡತ್ತಾರ, ಖರೆ ನಡೆದೈತೆ ರೀ. ಎಲ್ಲ ಊರಾಗ ಹಂಗೆ ಇರ್ತೈತಿ. ಮತ್ತು ಯಾವಾಗ ಗೊತ್ತಾಕೈತಿ ಯಾರು ಮಾರತಾರೋ ಅನ್ಕೋತಕ್ಕ ಮಾರೋರು ಮಾಫಿಯಾ ಆಗಿರ್ತಾರೆ. ಅವ್ರಿಗೆ ನಮಗೆ ಕೈ ಹಚ್ಚಕ್ಕೆ ಬರಂಗಿಲ್ಲ ರೀ. ಜನಜಾಗೃತಿ ಅಂದ್ರೆ ಇಲ್ಲಿ ನಮ್ಮಲ್ಲಿ ಹಿಂಗೆ ಆಗತೈತಿ, ನಾಳೆ ನಿಮ್ಮಲ್ಲಿಯೂ ಆಗ್ಬೋದು. ಅದಕ್ಕೆ ಎಲ್ಲರೂ ಎಚ್ಚರಿಕೆ ಇರಬೇಕು. ಹೌದ್ರಿ, ಬದಲಾವಣೆ. ಮತ್ತು ಸಣ್ಣ ಹುಡುಗರು ಮತ್ತೊಂದೇನು ರೀ, ಸಣ್ಣ ಹುಡುಗರು ಮಾಡೋಣ ಗೊತ್ತಾಗನ ಅವ್ವ ಅಪ್ಪಗೆ ಗೊತ್ತಾಗನ ಅವ್ರು ಸೂಸೈಡ್ ಮಾಡ್ಕೋತಾರೆ ರೀ. ಅವು ಕೆಲವೊಂದು ಆಗಿದಾವೆ, ಖರೆ ಅವ್ರು ಹೊರಗೆ ಹೇಳಂಗಿಲ್ಲ ರೀ ಅವರು. ಯಾಕಂದ್ರೆ ಫ್ಯಾಮಿಲಿ ನೇಮ, ಪ್ರೆಸ್ಟೀಜ ಸ್ವಲ್ಪ ಅವು ಇರ್ತಾವೆ. ಸಾದಾ ದುಡ್ಯಾವ್ ಸುಖ ಅವ್ನ ಹುಡುಗ ಗಾಂಜೆ ಶೇತದತ್ತ ಗೊತ್ತಾಗನ ನಾಳೆ ಅವ್ನು ನೌಕರಿ ಮ್ಯಾಗ ತೊಗೊಳಂಗಿಲ್ಲ ರೀ. ಅವೆಲ್ಲ ಸ್ಟಿಗ್ಮಾ ಅದಾವ್ರಿ. ಈ ಸ್ಟಿಗ್ಮಾ ವೈಪೌಟ್ ಮಾಡ್ಬೇಕು ರೀ. ಅದಕ್ಕೆ ನಾನು 3-4 ವರ್ಷದಿಂದ 8 ವರ್ಷ ನೀವು ಹೇಳ್ಬೇಕು, ನಾ ಬುಕ್ ಬರ್ದೀನಿ. ಅದು ನ್ಯೂಯಾರ್ಕ್ ಬೆಸ್ಟ್ ಸೆಲ್ಲರ್ ಆಗೈತೆ ರೀ. ಅದು ಯಾಕೆ ಬರ್ದೀನಿ ಅಂದ್ರೆ ಅದು ಯುವಕರು ಡ್ರಗ್ಸ್ ಮಾಡ್ಬೇಕತ್ತ ರೀ. ಅದು ಲವ್ ಸ್ಟೋರಿ ಐತೆ ರೀ. ನಾವು ಹಿಂಗೆ ಡ್ರಗ್ಸ್ ಯಾಕೆ ಮಾಡಬಾರ್ದತ್ತ ನಾವು ಬರೆಯಾಕಿತ್ತು ಅಂದ್ರೆ ಹುಡುಗರು ಯಾರೂ ಓದಂಗಿಲ್ಲ ರೀ. ಅದು ಲವ್ ಸ್ಟೋರಿನಾಗ ನಿಮಗೆ ಸ್ನೇಹಿತರ, ನಿಮ್ಮ ಫ್ಯಾಮ್ಲಿದವ್ರಿಗೆ ಹೆಂಗೆ ಇಫೆಕ್ಟ್ ಆಕೈತಿ ಅದ್ರಾಗೆಲ್ಲ ತೋರಿಸ್ಕೊಡ್ತೈತೆ ರೀ. ಅಂದ್ರೆ ರೊಮ್ಯಾಂಟಿಕ್ ಫಿಕ್ಷನಲ್ ನಾವಲ್ ಐತೆ ರೀ ಅದು. ಅದಕ್ಕೆ ಆ ಟೈಪ್ ನಾವು ಪ್ರಯತ್ನ ಮಾಡ್ಕೋತ ಬಂದೇವ್ರಿ. ಈಗಿಂದ ಅಲ್ರಿ 3-4 ವರ್ಷದಿಂದ ಮಾಡ್ಕೋತ ಬಂದೇವ್ರಿ. ಹೌದ್ರಿ, ಇದು ನೀವು ಅವ್ರಿಗೆ ಕೇಳ್ಬೇಕ್ರಿ, ಅವ್ರಿಗೆ ಹೇಳ್ಬೇಕ್ರಿ ನೀವು. ಹೌದ್ರಿ, ಮತ್ತೆ ಏನು ಮಾಡೋದು ಏನ್ರಿ? ಅದು ನನಗೆ ಪ್ರೂಫ್ ಇಲ್ರಿ. ಖರೆ ಅದು ಮಂದಿ ಕೇಳ್ರೆ ಗೊತ್ತಾಗತ್ತೈತೆ ರೀ. ಪಬ್ಲಿಕ್ನಾಗ ಯಾರು ಬೇಕಾದವ್ರು ನೀವು ಒಪಿನಿಯನ್ ಪೋಲ್ ತೊಗೋರಿ, ನಿಮಗೆ ಕ್ಲಿಯರ್ ಗೊತ್ತಾಗತ್ತೆ ಏನೈತೆ. ಏನ್ರಿ? ಡಿಪಾರ್ಟ್ಮೆಂಟ್ ಎಸ್ ಪಿ ಸಾಬ್ ಭಾಳ ಸ್ಟ್ರಿಕ್ಟ್ ಬಂದಾರ ಈಗ ರೀ. ಅವ್ರು ಬಂದಾಗಿದ್ದ ಗೋಕಾಕ್ನಾಗ ಅಥಣಿನಾಗ ಕೆಲವೊಂದು ಕಡೆ ರೇಡ್ ಮಾಡಿದಾರೆ ರೀ. ಅಷ್ಟೇ ನಾನು ರಾಯಬಾಗ್ ಮ್ಯಾಗೂ ಸ್ವಲ್ಪ ಎಸ್ ಪಿ ಸಾಹೇಬ್ರ ನೆದರಿದ್ರೆ ಚಲೋ ಆಕೈತೆ ರೀ. ಮತ್ತು ಈಗ ಹೊಸ ಎಸ್ ಪಿ ಸಾಹೇಬ್ರು ಯಾರ್ದೂ ಕೇಳಂಗಿಲ್ಲ, ಯಾವ ಸಿಫಾರಿಶ್ ಕೇಳಂಗಿಲ್ಲ, ಏನೋ ರೊಕ್ಕದ ನಡೆಯಂಗಿಲ್ಲ, ಏನೂ ನಡೆಯಂಗಿಲ್ಲ ರೀ. ಅಂಥವ್ರು ನಮಗೆ ತಳಗಿಂದ ಹಿಡಿದು ಮ್ಯಾಗಿನ ತಕ್ಕ ಡಿಪಾರ್ಟ್ಮೆಂಟ್ ಆತ್ರಿ. ಈಗ ಡ್ರಗ್ಸ್ ಅಟ್ಟ ಅಲ್ರಿ ಎಲ್ಲ